ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಡೈರೆಕ್ಟಾಗಿ ವಿಷಯಕೋಣ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಏನು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, 3396 ಪೋಸ್ಟ್ದು ಸಾಕಷ್ಟು ತೊಂದರೆಗಳು ಕಾಣ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋದಾದರೆ ಮೊದಲನೇ ತೊಂದರೆ ಏನಪ್ಪ ಅಂದರೆ, ಈ ಒಂದು SC ಕ್ಯಾಟಗರಿ ಅವರಿಗೆ ABC ಗ್ರೂಪ್ ಏನಿದೆ ಆ ಗ್ರೂಪ್ಗಳದ್ದು ಆಡಿ ನಂಬರ್ಗಳ ಸಮಸ್ಯೆ ಆಗ್ತಿದೆ. ಹೊಸ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಹಳೇದೇ ಹಾಕಬೇಕಾ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಏನು ಹೇಳ್ತೀನಿ ಕೇಳಿ. ನೀವು ಯಾವುದೇ ಕಾರಣಕ್ಕೂ ಹಳೆ ಆಡಿ ನಂಬರ್ ಹಾಕೋಕೆ ಬರಲ್ಲ. ನಿಮ್ಮದು ಗ್ರೂಪು ABC ಏನಿದೆ ಅದನ್ನು ಹೊಸದಾಗಿ ಒಂದು ಇನ್ಕಮ್ ಕಾಸ್ಟು ತೆಗೆಸ್ಬಿಟ್ಟು ನೀವು ಅದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಹೊಸ RD ನಂಬರೇ ಹಾಕಬೇಕಾಗಿರುತ್ತೆ ಕಂಪಲ್ಸರಿ. ಇದು KE ಅವರು ಹೇಳಿರುವಂಥ ಅಧಿಕೃತವಾದ ಮಾಹಿತಿ. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದ ಪ್ರೊಸೆಸ್ಸು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನು ಅದು ಬಿಟ್ಟರೆ ಕೆಲವೊಬ್ರದ್ದು PUC ಸಮಸ್ಯೆ ಆಗ್ತಿದೆ, PUC ರಿಜಿಸ್ಟರ್ ನಂಬರ್ ತೊಗೋತಾ ಇಲ್ಲ. ಅದು ಬಿಟ್ಟರೆ ಕೆಲವೊಬ್ಬರಿಗೆ ಈ ರೀತಿಯಾದಂಥ ಸಮಸ್ಯೆ ಬರ್ತಿದೆ, ಆಫ್ ಸಮಥಿಂಗ್ ವೆಂಟ್ ರಾಂಗ್ ಅಂತ. ನೆಕ್ಸ್ಟು ಕೆಲವರಿಗೆ RD ನಂಬರು ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದೆ, ಅಥವಾ ಡೇಟ್ ಎಕ್ಸ್ಪೈರ್ ಆಗಿದೆ. ಕೆಲವೊಬ್ಬರಿಗೆ ಯೂಸರ್ ಐಡಿನೇ ಸಿಗ್ತಾ ಇಲ್ಲ, ರೀಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಸಾಕಷ್ಟು ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಮಾಡಬೇಕಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಫಸ್ಟು ನಾನು ಇದು ಬಂದುಬಿಟ್ಟು SC ಕ್ಯಾಟಗರಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾರಾದರೂ ಬೇರೆಯವರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಟ್ಟು ಮುಂದೆ ಹೋಗ್ಬೋದು ವಿಡಿಯೋ ನೋಡೋದಕ್ಕೆ. ಇದು ಬಂದುಬಿಟ್ಟು ಸ್ಪೆಷಲಿ SC ಕ್ಯಾಟಗರಿ ಅವ್ರಿಗೆ, ಆಯಿತಾ. ನಿಮ್ಮ ಹತ್ರ ಏನಾದರೂ ಹೊಸದಾಗಿ ABC ನಿಮ್ದು ಯಾವ್ದು ಬರುತ್ತೆ ಅದು ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅದನ್ನು ಅಪ್ಲೈ ಮಾಡಿದ ಮೇಲೆ ನಿಮಗೆ ಬರೋದಕ್ಕೆ ಸುಮಾರು 20 ದಿನ ಆದರೂ ಬೇಕು, ಆಯಿತಾ. ಗೌರ್ಮೆಂಟ್ದು ಇರೋದು 15 ದಿವಸ, 20 ದಿವಸ ಆದರೂ ತಗೊಳುತ್ತೆ. ಬಟ್ ನಿಮಗೆ 2-3 ದಿವಸದಲ್ಲಿ ಕೂಡ ಸರ್ಟಿಫಿಕೇಟ್ ತೊಗೋಬೋದು. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಓಕೆ, ಸೊ ಮೊದಲನೇದಾಗಿ ಅಪ್ಲಿಕೇಶನ್ನ ಹಾಕ್ತೀರಾ. ಫಸ್ಟ್ ಸ್ಟೆಪ್ಪು ಅಪ್ಲಿಕೇಶನ್ನು ನೀವು ನಾಡ ಕಚೇರಿಯಲ್ಲಿ ಹೋಗಿಬಿಟ್ಟು ಹಾಕಿದ್ರೆ ತುಂಬ ಅಂದರೆ ತುಂಬ ಬೆಸ್ಟು. ಅದು ಬಿಟ್ಟು ನೀವೇನಾದರೂ ಆನ್ಲೈನ್ ಸೆಂಟ್ರು ಅಲ್ಲಿ ಇಲ್ಲಿ ಎಲ್ಲಾದರೂ ಹಾಕಿದ್ರೆ ಸ್ವಲ್ಪ ಒಂದು ಸ್ಟೆಪ್ ಹೆಚ್ಚಾಗುತ್ತೆ. ಹೋಗ್ಬಿಟ್ಟು ಫಸ್ಟು ಅಪ್ಲಿಕೇಶನ್ ಏನಾದರೂ ನೀವು ಹೊರಗಡೆ ಹಾಕಿದ್ರೆ ಅದನ್ನು ನಾಡ ಕಚೇರಿಯಲ್ಲಿ ಫಸ್ಟ್ ಅದನ್ನು ಎಕ್ಸೆಪ್ಟ್ ಅಂದರೆ ಅಪ್ರೂವಲ್ ಮಾಡಿಸ್ಬೇಕಾಗುತ್ತೆ. ಅಥವಾ ನೀವು ಡೈರೆಕ್ಟಾಗಿ ನಾಡ ಕಚೇರಿಗೆ ವಿಸಿಟ್ ಮಾಡಿಬಿಟ್ಟು ಹಾಕಿದ್ರೆ, ಆಯಿತಾ, ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಅಪ್ರೂವ್ ಆಗಿರುತ್ತೆ. ಡಿಜಿಟಲ್ ಆಗಿ ನಾಡ ಕಚೇರಿಯಲ್ಲಿ ಅಪ್ರೂವ್ ಆದ ತಕ್ಷಣ ನೀವು ಆ ಒಂದು ಫೈಲ್ನ ಅಲ್ಲೇ ಬಿಡಕ್ಕೆ ಹೋಗಬೇಡಿ. ಆ ಫೈಲ್ನ ನೀವು ತೊಗೊಂಡೋಗಿ ನಾವು ಮ್ಯಾನ್ಯಲ್ ಆಗಿ ನಾವು ಮಾಡಿಸ್ತೀವಿ, ಪಾಸ್ ಮಾಡಿಸ್ತೀವಿ, ಇದನ್ನು ನಾವು ನಮ್ಮ ಕೈಗೆ ಕೊಡಿ ಅಂತೇಳಿ ಖಂಡಿತ ಕೊಡ್ತಾರೆ. ಅದಾದಮೇಲೆ ಆ ಒಂದು ಫೈಲ್ ಏನಿರುತ್ತೆ ಅಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿರೋದ್ರ ಜೊತೆಗೆ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ತೊಗೊಂಡೋಗ್ಬಿಟ್ಟು ನಿಮ್ಮ ಒಂದು ಏರಿಯಾದ ಅಥವಾ ನಿಮ್ಮ ಒಂದು ವಿಭಾಗದ ಯಾರು ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಇರ್ತಾರೆ, VO, ಅವ್ರದ್ದು ಒಂದು ಸೈನ್ ಬೇಕಾಗಿರುತ್ತೆ. ಅದ್ರ ಮೇಲೆ ಅವ್ರದ್ದು ಸೈನ್ನ ತೊಗೊಂಡ್ಬಿಟ್ಟು ಜಸ್ಟ್ ಸೈನ್ ತೊಗೊಂಡು ಹೋಗೋಕ್ಕೆ ಹೋಗ್ಬೇಡಿ. ಅವರು ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿ ಅದನ್ನು ಮೂವ್ ಮಾಡಬೇಕಾಗಿರುತ್ತೆ. ಅಂದರೆ ನೆಕ್ಸ್ಟ್ ಆಫೀಸರ್ಗೆ ಅದನ್ನು ಪಾಸ್ ಮಾಡಬೇಕಾಗಿರುತ್ತೆ. ಚೆಕ್ ಮಾಡಿಬಿಟ್ಟು ರಿಮಾರ್ಕ್ ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿ ಮಾಡ್ತಾರೆ, ಅದನ್ನು ಕೂಡ ಮಾಡಿಸ್ಬಿಟ್ಟು, ಆಯಿತಾ. ಫಸ್ಟ್ ಸೈನ್ ಮಾಡಿಸ್ಕೊಳ್ಳಿ ವಿಲೇಜ್ ಅಕೌಂಟೆಂಟ್ ಕೈಲೇ. ಅದಾದಮೇಲೆ ಅವ್ರ ಮೊಬೈಲಲ್ಲಿ ಹೇಳ್ಬಿಟ್ಟು ಸರ್ ಈ ಥರ ಅಪ್ಲಿಕೇಶನ್ ಹಾಕೋದಿದೆ, ಬೇಗ ಮೂವ್ ಮಾಡಿ ಅಂತ ಹೇಳಿ ಖಂಡಿತ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ. ಸೊ ಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು RI ಹತ್ರ ಹೋಗ್ಬೇಕು, ಅಂದರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕಾಯ್ತಾ. RI ಹತ್ರ ಅವ್ರ ಹತ್ರ ಹೋಗಿ ಸೇಮ್ ಅವ್ರ ಹತ್ರ ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ. ಆ ಸಿಗ್ನೇಚರ್ನ ತೊಗೊಂಡ್ಬಿಟ್ಟು ಅವ್ರ ಹತ್ರ ಮೊಬೈಲು ಅಥವಾ ಲ್ಯಾಪ್ಟಾಪಲ್ಲಿ ಅವರು ಕೂಡ ಅದನ್ನು ಫೈಲ್ನ ಮೂವ್ ಮಾಡಬೇಕಾಗಿರುತ್ತೆ. ಮೂವ್ ಮಾಡ್ತಾರೆ, ಜಸ್ಟ್ ಏನಿಲ್ಲ ನೋಡಿಬಿಟ್ಟು ಎಸ್ ಅಂತ ಕೊಡ್ತಾರೆ ಅವರು ಅಷ್ಟೇ, ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿ. ಅದಾದಮೇಲೆ ನೀವು ಡೈರೆಕ್ಟಾಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಅಥವಾ ತಾಲೂಕು ಆಫೀಸ್ಗೆ ಹೋಗಬೇಕಾಗಿರುತ್ತೆ. ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಏನು ಅಪ್ರೂವ್ ಆಗುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಶಿರಸ್ತೇದಾರ್ ಅಂತ ಇರ್ತಾರೆ, ಆಯಿತಾ. ಶಿರಸ್ತೇದಾರು ನಿಮಗೆ ಡೈರೆಕ್ಟಾಗಿ ಸಿಗೋದು ಕಷ್ಟ. ಅಲ್ಲಿ ವರ್ಕ್ ಮಾಡ್ತಿರುವಂಥ SDFD ಕೈಯಲ್ಲಿ ಫೈಲ್ನ ಕೊಟ್ಟು ಹೋಗು ಅಂತ ಹೇಳ್ತಾರೆ. ಒಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವ್ರಿಗೆ, ಶಿರಸ್ತೇದಾರ್ ಹತ್ರ ಡೈರೆಕ್ಟಾಗಿ ಫೈಲು ಒಯ್ಯೋದಕ್ಕೆ ಅವಕಾಶ ಸಿಕ್ಕರೆ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಅಲ್ಲೊಂದು ಸೈನ್ ಮಾಡಿಸ್ಬಿಟ್ಟು ಅದನ್ನು ಅಪ್ರೂವ್ ಮಾಡಿಸ್ಬೋದು ನೀವು. ಒಂದು ವೇಳೆ ಆಗಿಲ್ಲ ಅಂದರೂ ಕೂಡ SD ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಇದನ್ನು ಮಾಡಿಸ್ಕೊಂಬನ್ನಿ ಅಂದರೂ ಕೂಡ ಮಾಡಿಸ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ತಹಸೀಲ್ದಾರು. ಸೊ ತಹಸೀಲ್ದಾರ್ಗೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಅಷ್ಟು ಜನಸಾಮಾನ್ಯರಿಗೆ ಬಿಡಲ್ಲ ಈ ಥರ ಎಲ್ಲ ಮಾಡ್ತೀವಿ ಅಂದರೆ, ಯಾಕಂದರೆ ಇವತ್ತೇ ಅಪ್ಲಿಕೇಶನ್ ಹಾಕಿರ್ತಾರೆ, ಅದನ್ನು ಅಪ್ರೂವಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 1 ದಿವಸ 2 ದಿವಸದಲ್ಲಿ ಆರಾಮಾಗಿ ತಹಸೀಲ್ದಾರ್ ಅವರು ಅಪ್ರೂವಲ್ ಮಾಡ್ತಾರೆ. ನೀವು ವಿದಿನ್ 2-3 ಡೇಸಲ್ಲಿ ಆ ಒಂದು ಹೊಸ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೋದಾಗುತ್ತೆ. ಓಕೆ, ಸೊ ಈ ಒಂದು ಮಾಹಿತಿ ಕರೆಕ್ಟಾಗಿ ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ಇನ್ನೊಂದು ಬಾರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟು ಈ ಒಂದು PUC ರಿಜಿಸ್ಟ್ರೇಷನ್ ಏನಿದೆ ಇದ್ರ ಬಗ್ಗೆ ಸುಮಾರು 5ರಿಂದ 6 ಬಾರಿ KE ಅವರಿಗೆ ಕರೆ ಮಾಡಿ ಹೇಳಲಾಗಿದೆ, ಹೆಲ್ಪ್ಲೈನ್ಗೆ ಹೇಳಲಾಗಿದೆ, ಮೇಲ್ ಮಾಡಲಾಗಿದೆ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಸಂಘಟನೆಗಳು, ವಿದ್ಯಾರ್ಥಿಗಳು ಕೂಡ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಆಫೀಸ್ಗೆ ಭೇಟಿ ನೀಡಿ ಈ ಸಮಸ್ಯೆ ಕುರಿತು ಹೇಳಿದ್ದಾರೆ, ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ.
ಸೊ ಸದ್ಯಕ್ಕೆ ಸರ್ವರ್ ಸಮಸ್ಯೆ ನಿನ್ನೆ ಸರಿ ಹೋಗಿತ್ತು, ಬೆಳಗ್ಗೆಯಿಂದ ರಾತ್ರಿ 7 ಗಂಟೆ 8 ಗಂಟೆವರೆಗೂ ಸರಿಯಾದ ರೀತಿಯಲ್ಲಿ ನೆಟ್ವರ್ಕ್ ಕೆಲಸ ಮಾಡಿದೆ, ಮತ್ತೆ ರಾತ್ರಿ 8 ಗಂಟೆಯಿಂದ ಕೈ ಕೊಟ್ಟಿದೆ. ಅದು ಕೂಡ ಸರಿ ಹೋಗುತ್ತೆ ಇವತ್ತು. ಒಂದು ವೇಳೆ ಸರಿ ಹೋಗಿಲ್ಲ ಅಂದರೆ ಅಪ್ಲಿಕೇಶನ್ ಡೇಟು ಖಂಡಿತವಾಗ್ಲೂ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರೆ, ಮುಂದೆ ಅಪ್ಲಿಕೇಶನ್ ಹಾಕೋಬಹುದು. ಅದು ಬಿಟ್ಟರೆ ನೆಕ್ಸ್ಟು ಇದು ಕೂಡ ಸರ್ವರ್ ಸಮಸ್ಯೆ, ಜಾಸ್ತಿ ಜನ ಟ್ರೈ ಮಾಡ್ತಾ ಇರುವಾಗ ಈ ರೀತಿಯಾಗಿ ಬರ್ತಾ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ಅಪ್ಡೇಟು ಕಾಸ್ಟು ನಿಮ್ಮದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಕರೆಕ್ಟಾಗಿ ನೀವು ನಂಬರ್ ಹಾಕ್ತಾ ಇದ್ದೀರಾ, ಅದು ಬಿಟ್ಟರೆ ನಿಮ್ಮದು ಡೇಟ್ ಎಕ್ಸ್ಪೈರ್ ಆಗಿದೆನಾ, ಓಕೆ, ಅಥವಾ ನೀವು ಕ್ಯಾಟಗರಿ ಹಾಕಿದ್ದು ಮತ್ತು ಇಲ್ಲಿ ನೀವು ಆರ್ ಡಿ ನಂಬರ್ ಹಾಕಿರೋದು ಎರಡು ಕರೆಕ್ಟಾಗಿ ಹಾಕಿದ್ದೀರಾ, ಅಥವಾ ತುಂಬ ಹಳೇದೆಲ್ಲ ಇರುತ್ತೆ ಕಾಸ್ಟು, ಅದನ್ನೆಲ್ಲ ಇನ್ಕಮ್ ಕಾಸ್ಟು ಅದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಇವಾಗ ಒಳ ಮೀಸಲಾತಿ ಆದಮೇಲೆ ಕೆಲವೊಂದಿಷ್ಟು ಸಾಕಷ್ಟು ಚೇಂಜಸ್ ಆಗಿದ್ದಾವೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಹೊಸ ಕಾಸ್ಟ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ, ರೀಸೆಂಟ್ ಆಗಿರೋ ಕಾಸ್ಟ್ಗಳನ್ನ, ಆಯಿತಾ. ಅದು ಕೂಡ ಸರ್ವರ್ ಸಮಸ್ಯೆ ಏನಿಲ್ಲ ಇದರಲ್ಲಿ, ನಿಮ್ಮದು ಕರೆಕ್ಟ್ ಇದ್ದರೆ ತಗೊಳುತ್ತೆ, ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ. ಅದು ಬಿಟ್ಟರೆ ಇದು ಸರ್ವರ್ ಸಮಸ್ಯೆಯಿಂದ ಗ್ಲಿಚ್ ಆಗಿರುತ್ತೆ, ಆಯಿತಾ. ರೀಚೆಕ್ ಮಾಡಿ, ಯೂಸರ್ ಐ ಡಿ ಪಾಸ್ವರ್ಡು ರೀಚೆಕ್ ಮಾಡಿಬಿಟ್ಟು ಲಾಗಿನ್ ಆಗಿ ಅಂತ ಹೇಳ್ತಾ ಇರುತ್ತೆ. ಇದು ಸರ್ವರ್ ಸಮಸ್ಯೆ ಇರುತ್ತೆ, ಆಯಿತಾ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಮತ್ತೆ ಟ್ರೈ ಮಾಡಿ, ಸರಿ ಹೋಗುತ್ತೆ, ಓಕೆ. ಸೊ ಈ ರೀತಿಯಿಂದ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಇವುಗಳು ಸದ್ಯದಲ್ಲೇ ಇವತ್ತು 4-5 ಗಂಟೆವರೆಗೂ ಸರಿ ಹೋಗುತ್ತೆ, ಮತ್ತೆ ನೀವು ನಾಳೆಯಿಂದ ಅಪ್ಲಿಕೇಶನ್ ಯಥಾವತ್ತಾಗಿ ಹಾಕ್ಬೋದು, ಆಯಿತಾ. ಸೊ ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿದೆ, ಜೊತೆಗೆ ನಿಮಗೇನಾದರೂ ಅಪ್ಲಿಕೇಶನ್ ಏನಾದರೂ ಹಾಕಬೇಕಂತ ಇದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಜಸ್ಟ್ ವಾಟ್ಸಪ್ ಅಷ್ಟೇ ಮಾಡಿ, ಯಾವುದೇ ರೀತಿ ಕಾಲ್ ಬಂದರೆ ಅದು ಕನೆಕ್ಟ್ ಆಗಲ್ಲ. ಈ ಒಂದು ನಂಬರ್ಗೆ ನೀವೇನಾದರೂ ವಾಟ್ಸಪ್ ಮಾಡಿದ್ರೆ 8971460274 ಅಲ್ಲಿ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕ್ಕೊಡ್ತೀವಿ, ಆಯಿತಾ. ಯಾವುದೇ ರೀತಿ ಡೌಟ್ಸ್ಗಾರ್ದು ಕೇಳೋಕ್ಕೆಲ್ಲ ಮೆಸೇಜ್ ಮಾಡೋಕ್ಕೆ ಹೋಗ್ಬಿಡಿ, ರಿಪ್ಲೈ ಮಾಡೋಕ್ಕಾಗಲ್ಲ, ಸಾಕಷ್ಟು ಜನ ಮಾಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇನ್ನೊಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆ. ಸೊ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.